ಇನ್ನು ಗಾನವಿ ಆತ್ಮಹತ್ಯೆ ಬೆನ್ನಲ್ಲೇ ಪತಿ ಸೂರಾಜ್ ಕೂಡ ಸೂಸೈಡ್ ಮಾಡ್ಕೊಳ್ತಾರೆ. ಆ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಬೆಂಗಳೂರಿನ ಸ್ವಗ್ರಾಮಕ್ಕೆ ಸೂರಾಜ್ ಮೃತದೇಹ ಆಗಮಿಸಿದೆ. ಗಾನವಿ ಕುಟುಂಬದ ವಿರುದ್ಧ ಸೂರಾಜ್ ಸಂಬಂಧಿಕರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಗಾನವಿ ಆತ್ಮಹತ್ಯೆ ಮಾಡಿಕೊಂಡಿರುವ ಸುದ್ದಿ ತಿಳಿದು ಇವರು ಮಹಾರಾಷ್ಟ್ರದಲ್ಲಿ ಹೋಗಿ ಆತ್ಮಹತ್ಯೆ ಮಾಡ್ಕೊತಾರೆ. ಬೆಂಗಳೂರಿನ ಸ್ವಗ್ರಾಮಕ್ಕೆ ಸೂರಾಜ್ ಈಗ ಪಾರ್ಥಿವ ಶರೀರ ಬಂದಿದೆ. ಗಾನವಿ ಕುಟುಂಬದ ವಿರುದ್ಧ ಸೂರಾಜ್ ಸಂಬಂಧಿಕರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಮದುವೆಯಾಗಿ 2 ತಿಂಗಳು ಗಂಡ ಹೆಂಡತಿ ಚೆನ್ನಾಗೇ ಇದ್ರಂತೆ. ಸೂರಾಜ್ ಆಸ್ತಿ ಪಾಸ್ತಿ ಚೆನ್ನಾಗಿತ್ತು, ಯಾವ ಕೊರತೆ ಇರಲಿಲ್ಲ. ವರದಕ್ಷಿಣೆ ಕಿರುಕುಳ ಆರೋಪವನ್ನು ಸೂರಾಜ್ ಸಂಬಂಧಿಗಳು ಈಗ ತಳ್ಳಿ ಹಾಕ್ತಾ ಇದ್ದಾರೆ. ಗಾನವಿ ಮತ್ತು ಕುಟುಂಬಸ್ಥರದ್ದೇ ಬೇಜಾನ್ ತಪ್ಪಿದೆ ಅಂತ ವಾಗ್ದಾಳಿ ಮಾಡ್ತಾ ಇದ್ದಾರೆ. ನೋಡಿ, ಅವರಿಗೆ ಆಸ್ತಿ ಪಾಸ್ತಿ ಎಲ್ಲ ಚೆನ್ನಾಗಿತ್ತಂತೆ. ಆಸ್ತಿ ಪಾಸ್ತಿ ಚೆನ್ನಾಗಿರೋರೆ ಮತ್ತಷ್ಟು ಮಗದಷ್ಟು ಬೇಕು ನಮಗೆ ಹಣ ಅಂತ ಒಂದು ಕಡೆ ಹಣ ಪೀಕ್ಲಿಕ್ಕೆ ಟ್ರೈ ಮಾಡ್ತಾ ಇರ್ತಾರೆ. ಬಟ್ ಇದೊಂದೇ ಫ್ಯಾಮಿಲಿ ಅಂತಲ್ಲ, ಇಲ್ಲ ಹಾಗೆ ಆಗಿದೆ ಅಂತ ಹೇಳ್ತಾ ಇಲ್ಲ. ಆಲ್ಮೋಸ್ಟ್ ಶ್ರೀಮಂತರಿಗೆ ವರದಕ್ಷಿಣೆ ಒಂದು ವ್ಯಾಮೋಹ ಜಾಸ್ತಿ ಇರ್ತದೆ, ಹಣದ ವ್ಯಾಮೋಹ ಜಾಸ್ತಿ ಇರ್ತದೆ. ಅದ್ದೂರಿಯಾಗಿ ಮದುವೆ ಮಾಡಿಕೊಟ್ಟಿದ್ದಾರೆ ಇವರು. ನೋಡಿ, ಮದುವೆನೂ ಅದ್ದೂರಿಯಾಗಿ ಮಾಡಿಕೊಟ್ಟಿದ್ದಾರೆ. ನೋಡಿ, ನಂದಿ ಹಿಲ್ಸಲ್ಲಿ ಇವರಿಗೆ ಅರೇಂಜ್ಮೆಂಟ್ ಆಗಿತ್ತಂತೆ, ಹನಿಮೂನಿಗೆಲ್ಲ ಅರೇಂಜ್ಮೆಂಟ್ ಆಗಿತ್ತಂತೆ. ಗಾನವಿಯವರ ಚಿಕ್ಕಪ್ಪ ಹೇಳ್ತಾ ಇದ್ರು, ಕಾಂತರಾಜ್ ಅವರು ನಿನ್ನೆ. ಆದರೆ ಅಲ್ಲಿ ಬೇಡ ಅಂದಿದ್ದಕ್ಕೆ ಶ್ರೀಲಂಕಕ್ಕೆ ಹೋಗಿದ್ದಾರೆ ಹನಿಮೂನಿಗೆ. ನೋಡಿ, ಅಲ್ಲಿ ಹನಿಮೂನಿಗೆ ಹೋದಾಗ ಕಿರ್ಕ್ ಮಾಡ್ಕೊಂಡು ಬಂದಿದ್ದಾರೆ ಅವರು. ಹನಿಮೂನಿಗೆ ಹೋದಾಗ ಕಿರ್ಕ್ ಮಾಡ್ಕೊಂಡು ಬಂದು ಈಗ ವಾಪಸ್ ಹೆಂಗೆ ಯಾವ ಪರಿಸ್ಥಿತಿಯಲ್ಲಿದ್ದಾರೆ ನಿಜಕ್ಕೂ ಅವರ ಕುಟುಂಬಸ್ಥರಿಗೆ ನೋಡ್ಲಿಕ್ಕೆ ಆಗ್ತದ? 1.5 ತಿಂಗಳ ಹಿಂದೆ ಮದುವೆ ಆದವರು ಇವರು, ಬಾಳಬೇಕಾದವರು ಇವತ್ತು ನೋಡಿ ಹೆಣವಾಗಿ ಮಲ್ಕೊಂಡಿದ್ದಾರೆ.